ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಕೋರ್ ಅಂಡ್ ಸ್ಯಾಟಲೈಟ್ ಎಂಬ ಮ್ಯೂಚುವಲ್ ಫಂಡ್ ಹೂಡಿಕೆಯ ತಂತ್ರ ಮತ್ತು ಇದು ನಿಮ್ಮ ಹೂಡಿಕೆಯಲ್ಲಿ ರಿಸ್ಕ್ ಮತ್ತು ರಿಟರ್ನ್ಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನಾವೆಲ್ಲ ಸಂಪತ್ತು ಸೃಷ್ಟಿಗಾಗಿ ಹೂಡಿಕೆಯನ್ನು ಮಾಡ್ತೀವಿ. ನಿಮಗೆ ಸಂಪತ್ತು ಸೃಷ್ಟಿ ಎಷ್ಟು ಮುಖ್ಯನೋ ಅದರ ಬೆಳವಣಿಗೆಯ ಜೊತೆಗೆ ಅದರ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯ. ಇದೇ ತಂತ್ರವನ್ನು ನಿಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆಗಳಿಗೂ ಕೂಡ ಅಳವಡಿಸಿಕೊಂಡಲ್ಲಿ ನಿಮ್ಮ ರಿಸ್ಕನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಹಾಯ ಆಗುತ್ತೆ. ಹಾಗೆ ನಿಮ್ಮ ರಿಟರ್ನ್ಸ್ಗಳ ಸ್ಥಿರತೆಯನ್ನು ಕಾಪಾಡುವ ಸಾಧ್ಯತೆ ಕೂಡ ಇದೆ. ಇಂತಹ ಒಂದು ಹೂಡಿಕೆಯ ತಂತ್ರನೇ ಕೋರ್ ಅಂಡ್ ಸ್ಯಾಟಲೈಟ್. ಇದು ನಿಮ್ಮ ರಿಸ್ಕ್ ಮತ್ತು ರಿಟರ್ನ್ಗಳನ್ನು ಪರಿಣಾಮಕಾರಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಈ ಹೂಡಿಕೆಯ ತಂತ್ರದಲ್ಲಿ ಹೂಡಿಕೆದಾರರ ಪೋರ್ಟ್ಫೋಲಿಯೋವನ್ನು 2 ಸೆಗ್ಮೆಂಟ್ಗಳಲ್ಲಿ ವಿಭಜಿಸಲಾಗುತ್ತೆ. ಒಂದು ಕೋರ್, ಇನ್ನೊಂದು ಸ್ಯಾಟಲೈಟ್. ಈ ರೀತಿಯಾಗಿ ಹೂಡಿಕೆದಾರರ ರಿಸ್ಕ್ ಮತ್ತು ರಿಟರ್ನ್ಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಪೋರ್ಟ್ಫೋಲಿಯೋದ ಕೋರ್ನಲ್ಲಿ ಹೂಡಿಕೆದಾರರು ಯಾವುದೇ ರಿಸ್ಕ್ ಅನ್ನು ತೆಗೆದುಕೊಳ್ಳುವ ಹಾಗಿರಲ್ಲ. ಮತ್ತೊಂದು ಕಡೆ ಸ್ಯಾಟಲೈಟ್ ಭಾಗದಲ್ಲಿ ಹೂಡಿಕೆದಾರರು ಹೆಚ್ಚು ಅಗ್ರೆಸಿವ್ ಆಗಿ ಆಗಿರಬಹುದು ಅಥವಾ ರಿಸ್ಕ್ ಅನ್ನು ತೆಗೆದುಕೊಳ್ಳಬಹುದು. ಇನ್ನು ಪೋರ್ಟ್ಫೋಲಿಯೋದ ಕೋರ್ ಭಾಗವನ್ನು ಸ್ಯಾಟಲೈಟ್ ಭಾಗಕ್ಕೆ ಹೋಲಿಸಿದರೆ ಕೋರ್ ಭಾಗ ದೊಡ್ಡದಾಗಿದೆ. ಕೋರ್ ಪೋರ್ಟ್ಫೋಲಿಯೋದ ಅಡಿಯಲ್ಲಿ ದೀರ್ಘಾವಧಿ ರಿಟರ್ನ್ ಸಿಗುತ್ತೆ. ಹಾಗೆ ಸ್ಯಾಟಲೈಟ್ ಭಾಗ ರಿಸ್ಕ್ ಅಡ್ಜಸ್ಟ್ಮೆಂಟ್ ನೋಡಿಕೊಳ್ಳುತ್ತೆ. ಪೋರ್ಟ್ಫೋಲಿಯೋದ ಕೋರ್ ಭಾಗ ಸಾಮಾನ್ಯವಾಗಿ ಕಡಿಮೆ ವೆಚ್ಚವನ್ನು ಒಳಗೊಂಡಿರುತ್ತೆ. ಹಾಗೆ ಹೆಚ್ಚು ನಿರ್ವಹಿಸಲ್ಪಡದ ಲಾರ್ಜ್ ಕ್ಯಾಪ್ ಫಂಡ್, ಇಂಡೆಕ್ಸ್ ಫಂಡ್ ಮತ್ತು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದರೆ ETF-ಗಳನ್ನು ಒಳಗೊಂಡಿರುತ್ತೆ. ಹೆಸರೇ ಹೇಳುವ ಹಾಗೆ ಕೋರ್ ಪೋರ್ಟ್ಫೋಲಿಯೋ ಅನ್ನೋದು ಯಾವುದೇ ಹೂಡಿಕೆಯ ಪೋರ್ಟ್ಫೋಲಿಯೋದ ಕೇಂದ್ರ ಭಾಗ ಆಗಿದೆ. ಇದು ದೀರ್ಘಾವಧಿಯಲ್ಲಿ ಕಡಿಮೆ ರಿಸ್ಕ್ನೊಂದಿಗೆ ಹೆಚ್ಚಿನ ರಿಟರ್ನ್ಸ್ ಅನ್ನು ಕೊಡುವ ನಿರೀಕ್ಷೆ ಇದೆ. ಮತ್ತೊಂದೆಡೆ ಪೋರ್ಟ್ಫೋಲಿಯೋದ ಸ್ಯಾಟಲೈಟ್ ಸ್ಟ್ರಾಟಜಿಯಲ್ಲಿ ಸೆಕ್ಟರಲ್ ಫಂಡ್ ಮತ್ತು ಇಂಟರ್ನ್ಯಾಷನಲ್ ಫಂಡ್ಗಳಂತಹ ಸಕ್ರಿಯವಾಗಿ ನಿರ್ವಹಿಸಲ್ಪಡುವ ಫಂಡ್ಗಳಿವೆ. ನಿಮ್ಮ ಪೋರ್ಟ್ಫೋಲಿಯೋಗೆ ಹೆಚ್ಚಿನ ರಿಟರ್ನ್ ಸಿಗುವ ಹಾಗೆ ಮಾಡೋದು ಇದರ ಉದ್ದೇಶ. ಈಗ ಈ ಪೋರ್ಟ್ಫೋಲಿಯೋ ಹೇಗೆ ಕೆಲಸ ಮಾಡುತ್ತೆ ಅರ್ಥ ಮಾಡಿಕೊಳ್ಳೋಣ. ನಿವೃತ್ತಿ, ಮಕ್ಕಳ ವಿದ್ಯಾಭ್ಯಾಸದಂತಹ ದೀರ್ಘಾವಧಿ ಗುರಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೋರ್ ಪೋರ್ಟ್ಫೋಲಿಯೋನ ವಿನ್ಯಾಸ ಮಾಡಲಾಗಿದೆ. ಇದು ಪೋರ್ಟ್ಫೋಲಿಯೋದ 70% 80% ಒಳಗೊಂಡಿದೆ. ಇದು ಸಾಮಾನ್ಯವಾಗಿ ಇಂಡೆಕ್ಸ್ ಫಂಡ್, ETF-ಗಳು, ಡೈವರ್ಸಿಫೈಡ್ ಎಕ್ವಿಟಿ ಮತ್ತು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನು ಒಳಗೊಂಡಿರುತ್ತೆ. ಇನ್ನು ಸ್ಯಾಟಲೈಟ್ ಭಾಗ ಒಟ್ಟು ಪೋರ್ಟ್ಫೋಲಿಯೋದ 20% 30% ಒಳಗೊಂಡಿರುತ್ತೆ. ಆರ್ಥಿಕ ಸ್ಥಿತಿಗತಿ ಮತ್ತು ಮಾರುಕಟ್ಟೆಯ ಪ್ರವೃತ್ತಿಯ ಲಾಭವನ್ನು ಪಡೆಯುವ ರೀತಿಯಲ್ಲಿ ಇದನ್ನು ನಿರ್ವಹಿಸಲಾಗುತ್ತೆ. ದೀರ್ಘಾವಧಿ ಗಿಲ್ಟ್ ಫಂಡ್ಗಳು, ಸೆಕ್ಟರ್ ಸ್ಪೆಸಿಫೈಡ್ ಫಂಡ್ಗಳು, ಅಂತಾರಾಷ್ಟ್ರೀಯ ಫಂಡ್ಗಳು ಇದರ ಕೆಲವು ಉದಾಹರಣೆಗಳು. ದೀರ್ಘಾವಧಿ ಪ್ರಗತಿಗಾಗಿ ಕೋರ್ ಪೋರ್ಟ್ಫೋಲಿಯೋ ಸ್ಥಿರತೆ ಮತ್ತು ಸಂಭಾವ್ಯ ರಿಟರ್ನ್ಗಳನ್ನು ಕೊಟ್ಟರೆ ಒಟ್ಟಾರೆ ರಿಟರ್ನ್ ಹೆಚ್ಚಿಸುವ ಹೆಚ್ಚುವರಿ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅನ್ನು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಕೊಡುತ್ತೆ. ಇದನ್ನು ಒಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋದಾದರೆ, ಸ್ಪೆಸಿಫಿಕ್ ಪೋರ್ಟ್ಫೋಲಿಯೋದಲ್ಲಿ ಕೋರ್ ಸ್ಯಾಟಲೈಟ್ ಪೋರ್ಟ್ಫೋಲಿಯೋದ ಅನುಪಾತ 80-20 ಅಂತ ಇಟ್ಕೊಳ್ಳೋಣ. ಅಂದರೆ ಹೂಡಿಕೆದಾರರ 80% ಕೋರ್ ಪೋರ್ಟ್ಫೋಲಿಯೋ ಒಳಗೊಂಡಿರುವ ಹೂಡಿಕೆಗಳು ಅಂದರೆ 10% ಲಾರ್ಜ್ ಕ್ಯಾಪ್ ETF, 20% ಲಾರ್ಜ್ ಕ್ಯಾಪ್ ಫಂಡ್, 20% ಮಿಡ್ ಕ್ಯಾಪ್ ಆಕ್ಟಿವ್ ಫಂಡ್, ಹಾಗೆ 10% ಅಲ್ಟ್ರಾ ಶಾರ್ಟ್ ಟರ್ಮ್ ಡೆಟ್ ಫಂಡ್, 20% ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಕೂಡ ಒಳಗೊಂಡಿರುತ್ತೆ. ಇನ್ನು ಬ್ಯಾಂಕ್ ಠೇವಣಿಗಳನ್ನು ಕೂಡ ಕೋರ್ ಪೋರ್ಟ್ಫೋಲಿಯೋದ ಭಾಗ ಅಂತ ಪರಿಗಣಿಸಲಾಗುತ್ತೆ. ಮತ್ತೊಂದೆಡೆ ಸ್ಯಾಟಲೈಟ್ ಪೋರ್ಟ್ಫೋಲಿಯೋದ 20% ಪೈಕಿ 5% ಇಂಟರ್ನ್ಯಾಷನಲ್ ಫಂಡ್ಗಳು, 5% ಸ್ಟಾಕು ಮತ್ತು 10% ದೀರ್ಘಾವಧಿ ಗಿಲ್ಟ್ ಫಂಡ್ಗಳು ಕೂಡ ಸೇರಿವೆ. ಈ ನಿಟ್ಟಿನಲ್ಲಿ ನಿಮಗೆ ಯಾವುದು ಸೂಕ್ತ ಅನ್ನೋದರ ಬಗ್ಗೆ ನೀವು ತಜ್ಞರ ಅಭಿಪ್ರಾಯವನ್ನು ಪಡಿಬೇಕು. ಪೋರ್ಟ್ಫೋಲಿಯೋದ ಕೋರ್ ಹೂಡಿಕೆಯ ಮಹತ್ವದ ಅನುಕೂಲ ಅಂದರೆ ಅದು ಹೂಡಿಕೆದಾರರ ವೆಚ್ಚ ಕಡಿಮೆ ಮಾಡುತ್ತೆ. ಯಾಕೆ ಅಂದರೆ ಅದರಲ್ಲಿ ಇಂಡೆಕ್ಸ್ ಫಂಡ್ಗಳು ಮತ್ತು ETF ಫಂಡ್ಗಳು ಕೂಡ ಸೇರಿವೆ. ಇನ್ನು ವೆಚ್ಚಾನುಪಾತದಲ್ಲಿ ಅತ್ಯಲ್ಪ ಮೊತ್ತ ಅಷ್ಟೇನು ದೊಡ್ಡದು ಅನ್ಸಲ್ಲ. ಅಂದರೆ ಅದು ದೀರ್ಘಾವಧಿಯಲ್ಲಿ ನಿಮ್ಮ ರಿಟರ್ನ್ಗಳ ಮೇಲೆ ಗಣನೀಯವಾದ ಪರಿಣಾಮ ಬೀರಬಲ್ಲದಾಗಿದೆ. ಈ ವೆಚ್ಚಾನುಪಾತವನ್ನು ಕಡಿಮೆ ಇಡೋದಕ್ಕೆ ಹಾಗೆ ದೀರ್ಘಾವಧಿಯಲ್ಲಿ ಹೆಚ್ಚಿನ ಲಾಭ ಸಿಗುವ ಹಾಗೆ ಮಾಡೋದಕ್ಕೆ ಇಂಡೆಕ್ಸ್ ಫಂಡ್ಗಳಲ್ಲಿ ಹೂಡಿಕೆಯ ತಂತ್ರವನ್ನು ಕೋರ್ ಅನುಸರಿಸುತ್ತೆ. ಇದೇ ರೀತಿ ಪ್ರಸ್ತುತದ ಮಾರುಕಟ್ಟೆ ಪ್ರವೃತ್ತಿಯ ಲಾಭ ಅರಿತು ಹೆಚ್ಚಿನ ರಿಟರ್ನ್ಸ್ ಅನ್ನು ಗಳಿಸೋದಕ್ಕೆ ಹೂಡಿಕೆದಾರರು ತಮ್ಮ ಪೋರ್ಟ್ಫೋಲಿಯೋವನ್ನು ಅದಕ್ಕೆ ಹೊಂದಿಕೆ ಆಗುವ ಹಾಗೆ ಇರಿಸೋಕೆ ಸ್ಯಾಟಲೈಟ್ ಪೋರ್ಟ್ಫೋಲಿಯೋದ ಅಡಿಯಲ್ಲಿ ಅವಕಾಶ ಇದೆ.
ತಜ್ಞರ ಪ್ರಕಾರ ಹೂಡಿಕೆದಾರರು ಸೂಕ್ತ ಅಸೆಟ್ ಹಂಚಿಕೆ ಮತ್ತು ಹಣಕಾಸು ಗುರಿಗಳ ಬಗ್ಗೆ ಗಮನ ಹರಿಸಬೇಕು. ಹಾಗೆ ಪೋರ್ಟ್ಫೋಲಿಯೋ ಸ್ಟ್ರಾಟಜಿಯನ್ನು ಅಳವಡಿಸಿಕೊಳ್ಳಬೇಕು. ತಮ್ಮ ರಿಸ್ಕ್ ಪ್ರೊಫೈಲ್ ಚೆನ್ನಾಗಿ ಬಲ್ಲ ಹೂಡಿಕೆದಾರರು ಈ ರಿಸ್ಕ್ ಪ್ರೊಫೈಲ್ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ಈ ಕೋರ್ ಅಂಡ್ ಸ್ಯಾಟಲೈಟ್ ಮ್ಯೂಚುವಲ್ ಫಂಡ್ ಸ್ಟ್ರಾಟಜಿಯನ್ನು ಅಳವಡಿಸಿಕೊಳ್ಳಬಹುದು. ಮನಿ ಫ್ರಂಟ್ನ ಸಹ ಸಂಸ್ಥಾಪಕ ಮತ್ತು ಸಿಇಒ ಮೋಹಿತ್ ಗರ್ಗ್ ಅವರಿಂದ ಇದರ ಬಗ್ಗೆ ಹೆಚ್ಚು ಕೇಳೋದಾದರೆ, ಹೂಡಿಕೆದಾರರು ತಮ್ಮ ದೀರ್ಘಾವಧಿ ಮತ್ತು ತಂತ್ರಗಾರಿಕೆಯ ಅಲ್ಪಾವಧಿಯ ಹೂಡಿಕೆಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕೋರ್ ಮತ್ತು ಸ್ಯಾಟಲೈಟ್ ಎರಡು ಸ್ಟ್ರಾಟಜಿಗಳು ಕೂಡ ಅಗತ್ಯ. ದೀರ್ಘಾವಧಿ ಹೂಡಿಕೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ವಿನ್ಯಾಸ ಮಾಡಲಾಗಿರುತ್ತೆ. ಇಲ್ಲಿ ಷೇರುಗಳ ಮಾರಾಟ ಮತ್ತು ಖರೀದಿ ಆಗಾಗ್ಗೆ ನಡೆಯಲ್ಲ. ಹೆಚ್ಚುವರಿ ಅವಧಿಯ ಕಾಂಪೌಂಡಿಂಗ್ ಮೂಲಕ ಹೂಡಿಕೆದಾರರು ಹೆಚ್ಚು ರಿಟರ್ನ್ ಅನ್ನು ಗಳಿಸೋದಕ್ಕೆ ಫಂಡ್ ಮ್ಯಾನೇಜರ್ಗಳು ಪ್ರಯತ್ನಿಸ್ತಾರೆ ಅಂತ ಅವರು ಹೇಳ್ತಾರೆ. ಎರಡು ಸ್ಟ್ರಾಟಜಿಗಳು ಕೂಡ ಪ್ರತಿ ಪೋರ್ಟ್ಫೋಲಿಯೋದಲ್ಲೂ ತಮ್ಮದೇ ಆದಂತಹ ಉದ್ದೇಶಗಳನ್ನು ಹೊಂದಿವೆ. ಹೂಡಿಕೆಯ ಮುಖ್ಯ ಉದ್ದೇಶ ಅಂದರೆ ಒಟ್ಟಾರೆ ಪೋರ್ಟ್ಫೋಲಿಯೋದಲ್ಲಿ ಉತ್ತಮವಾದ ರಿಟರ್ನ್ ಅನ್ನು ಗಳಿಸೋದು. ಒಂದು ವೇಳೆ ಕೋರ್ ಪೋರ್ಟ್ಫೋಲಿಯೋ ಒಂದರಲ್ಲೇ ಹೂಡಿಕೆದಾರರಿಗೆ ಉತ್ತಮವಾದ ರಿಟರ್ನ್ ಸಿಗ್ತಾ ಇದ್ದರೆ ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಅಗತ್ಯ ಇರೋದಿಲ್ಲ. ತಮ್ಮ ಹೂಡಿಕೆಗಳನ್ನು ಕೋರ್ ಮತ್ತು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಅಂತ ಎರಡು ವಿಭಾಗಗಳಲ್ಲಿ ವರ್ಗೀಕರಿಸಬೇಕಾ ಅಥವಾ ಬೇಡವಾ ಅನ್ನೋದನ್ನು ಪ್ರತಿಯೊಬ್ಬ ಹೂಡಿಕೆದಾರರು ತಮ್ಮ ಅಗತ್ಯತೆಗಳು, ಗುರಿಗಳು ಮತ್ತು ರಿಸ್ಕ್ ಪ್ರೊಫೈಲ್ಗಳನ್ನು ಆಧರಿಸಿ ನಿರ್ಧಾರ ಮಾಡಬೇಕು. ಓಕೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ Money9 ಆ್ಯಪ್. ಥ್ಯಾಂಕ್ ಯು.